ತುಂಬ ಜನ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿರ್ತೀರಾ. 2025ರಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ನಾನು ತೋರಿಸುವಂಥ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡ್ತು ಅಂತಂದರೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ನೀವು ನೀಟಾಗಿ ಕ್ರಿಯೇಟ್ ಮಾಡ್ಬೋದು. ಆಯಿತಾ, ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಅಲ್ಲಲ್ಲೇ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದಕ್ಕೋಸ್ಕರ. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನೋಡ್ತಾ ಇರೋಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು, ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಆ್ಯಂಡ್ ಈ ಒಂದು ವಿಡಿಯೋಗೆ ಆದಷ್ಟು ಎಲ್ಲರೂ ಕೂಡ ಲೈಕನ್ನು ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ವಿಡಿಯೋ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ 2025ರಲ್ಲಿ ನಾನು ಮಾಡ್ತಾ ಇರೋದು. ಇನ್ನು ನೆಕ್ಸ್ಟು ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೆಂಗೆ, ಏನೇನು ರೂಲ್ಸ್ ಇದೆ ಅದೆಲ್ಲ ನಿಮಗೆ ನೆಕ್ಸ್ಟು ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಲೈಕ್ ಮಾಡೋದನ್ನು ಮರಿಬೇಡಿ. 500 ಲೈಕ್ಸ್ ಕಂಪ್ಲೀಟ್ ಆಗಿರಬೇಕು. ಓಕೆ, ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಇವಾಗ ನಾನು ನಿಮಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಡಿ. ಸೊ ನಾನು ಇವಾಗ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಪ್ರೊಫೈಲ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಸೊ ನಿಮಗೆ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ. ಸೊ ನೀವು ಇಲ್ಲಿ ಸ್ವಿಚ್ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಪ್ಲಸ್ ಒಂದು ಸಿಂಬಲ್ ಬರುತ್ತೆ. ಈ ಒಂದು ಪ್ಲಸ್ ಸಿಂಬಲ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ಕ್ಲಿಕ್ನ ಮಾಡಿ ಸೊ ನಿಮ್ಮ ಒಂದು ಪ್ಯಾಟ್ರನ್ ಏನಾದ್ರು ಕೊಟ್ಟಿದ್ರೆ ಪ್ಯಾಟ್ರನ್ನ ನೀವು ಕೊಟ್ಕೋಬೇಕು. ಅದಾದಮೇಲೆ ಇಲ್ಲಿ ಸೊ ನಿಮಗೆ ಒಂದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಜಿಮೇಲ್ ಅಕೌಂಟ್ ಲಾಗಿನ್ಗೆ ಆಪ್ಷನ್ ಬರ್ತಾ ಇದೆ. ಸೊ ನೀವು ಫಸ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಜಿಮೇಲ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಜಿಮೇಲ್ ಅಕೌಂಟಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಆಗೋದು. ಆಯಿತಾ, ಅದರಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ಸೊ ಹಾಗಾಗಿ ನೀವು ಈ ಥರ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಜಸ್ಟ್ ಈ ಒಂದು ಫಾರ್ ಮೈ ಪರ್ಸ್ನಲ್ ಯೂಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮಗೆ ನೇಮ್ ಕೇಳುತ್ತೆ. ನಿಮ್ಮ ಒಂದು ಜಿಮೇಲ್ ಐ ಡಿ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಏನು ನೇಮನ್ನು ಇಟ್ಕೊಳ್ತೀರಾ ಅದನ್ನು ನೀವು ಇಟ್ಕೋಬೋದು. ಸೊ ಫಸ್ಟ್ ನೇಮು ಸರ್ನೇಮು ನೀವು ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಿಮ್ಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ನಿಮ್ಮೊಂದು ಡೇಟ್ ಆಫ್ ಬರ್ತು ಡೇಟನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನು ಸುಮ್ಮನೆ ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಜೆಂಡರ್ ಕೇಳುತ್ತೆ. ನೀವು ಮೇಲಾ ಫೀಮೇಲಾ ಅನ್ನೋದನ್ನು ಕೇಳುತ್ತೆ. ನಾನು ಮೇಲ್ ಸೆಲೆಕ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಲವೊಂದಷ್ಟು ಇಮೇಲ್ ಐ ಡಿ ಸಜೆಸ್ಟ್ಗಳಾಗುತ್ತೆ. ಸೊ ಈ ಇಮೇಲ್ ಐ ಡಿನ ನೀವು ಇಟ್ಕೋಬೋದು ಬೇಕು ಅಂತಂದರೆ. ಇಲ್ಲ ಅಂತಂದರೆ ನೀವು ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಕ್ರಿಯೇಟ್ ಯುವರ್ ಓನ್ ಇಮೇಲ್ ಅಡ್ರೆಸ್, ಜಿಮೇಲ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಇಮೇಲ್ ಐ ಡಿನ. ಓಕೆ, ಸೊ ಇವಾಗ ನನಗೆ ಇಷ್ಟವಾಗಿರುವಂಥ ಒಂದು ಇಮೇಲ್ ಐ ಡಿನ ಟೈಪ್ ಮಾಡ್ತೀನಿ. ನೋಡೋಣ ಅದು ಅವೈಲಬಲ್ ಇದೆಯಾ ಇಲ್ವಾ ಅಂತ. ನನಗೆ ಇಷ್ಟವಾಗಿರುವಂಥ ಇಮೇಲ್ ಐ ಡಿನ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ಅದು ಅವೈಲಬಲ್ ಇಲ್ಲ ಅಂತಂದರೆ ಸೊ ಈ ಥರ ನಿಮಗೆ ದಟ್ ಯೂಸರ್ ನೇಮ್ ಇಸ್ ಟೇಕನ್ ಅಂತ ಬಂದ್ಬಿಡುತ್ತೆ. ಸೊ ನಾನು ಸುಮ್ಮನೆ ಏನಾದರೂ ಒಂದು ಟ್ರೈ ಮಾಡ್ತೀನಿ 1 2 3 ಅಂತ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದು ಅವೈಲಬಲ್ ಇದೆಯಾ ನೋಡೋಣ. ಇದು ಅವೈಲಬಲ್ ಇದೆ. ಅದಾದಮೇಲೆ ಸೊ ಇಲ್ಲಿ ನಿಮಗೆ ಒಂದು ಪಾಸ್ವರ್ಡ್ನ ಇಟ್ಕೊಳ್ಳೋದಕ್ಕೆ ಕೇಳುತ್ತೆ. ಸೊ ನಿಮ್ಗೆ ಇಷ್ಟವಾಗಿರುವಂಥ ಒಂದು ಪಾಸ್ವರ್ಡ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕು. ಸೊ ನಾನು ಪಾಸ್ವರ್ಡ್ನ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ. ಅದಾದ ನಂತರ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ನೆಕ್ಸ್ಟ್ ಆಪ್ಷನ್ ಇರುತ್ತೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಇದನ್ನು ಟೈಮ್ ಇದ್ರೆ ಓದ್ಬೋದು. ಅದಾದಮೇಲೆ ನೀವು ಇಲ್ಲಿ ಕೆಳಗಡೆ ಐ ಅಗ್ರಿ ಮೇಲೆ ನೀವು ಕ್ಲಿಕ್ನ ಮಾಡಿ. ಸೊ ಇವಾಗ ನಿಮ್ಮ ಒಂದು ಜಿಮೇಲ್ ಅಕೌಂಟು ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನಿಮಗೆ ಈ ಥರ ಗೂಗಲ್ ಸರ್ವಿಸಸ್ ಅಂತ ಬಂದ್ಬಿಟ್ಟು ಸೊ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಇವಾಗ ಕ್ರಿಯೇಟ್ ಆಯ್ತಲ್ಲ, ಆಟೋಮೆಟಿಕಲಿ ಆ ಒಂದು ಜಿಮೇಲ್ ಐ ಡಿದು ಒಂದು ಅಕೌಂಟ್ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇವಾಗ ನಾನು ಒಂದು ಸುಮ್ಮನೆ ಕ್ರಿಯೇಟ್ ಮಾಡಿದ್ದನ್ನು. ಸೊ ಈಗ ನೀವೇನು ಮಾಡಬೇಕು, ಇವಾಗ ಕ್ರಿಯೇಟ್ ಮಾಡಿದ್ರಲ್ಲ ಇಮೇಲ್ ಐ ಡಿ, ಆ ಇಮೇಲ್ ಐ ಡಿ ಕೆಳಗಡೆ ಒಂದು ಚಾನಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ನೋ ಚಾನಲ್ ಅಂತ ಬರ್ತಾ ಇರುತ್ತೆ. ಸೊ ನೀವು ಇಲ್ಲೇನು ಮಾಡಬೇಕು, ಈ ಒಂದು ನೋ ಚಾನಲ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮ್ಮ ಒಂದು ಚಾನಲ್ ಇವಾಗ ನಿಮಗೆ ಕ್ರಿಯೇಟ್ ಮಾಡೋ ಆಪ್ಷನ್ ನಿಮಗೆ ಬರುತ್ತೆ. ಸೊ ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು ಬಿ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇವಾಗ ನಿಮ್ಗೆ ಇಲ್ಲಿ ಕ್ರಿಯೇಟ್ ಚಾನಲ್ ಅನ್ನುವಂಥ ಒಂದು ಆಪ್ಷನ್ ಬರ್ತಾ ಇದೆ, ನೀವು ನೋಡ್ಬೋದು. ಆಯಿತಾ, ಸೊ ಈಗ ನೀವು ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ನ ಮಾಡಬೇಕು. ಇಲ್ಲಿ ನೀವು ನಿಮ್ಮ ಒಂದು ಚಾನಲ್ ಹೆಸರು, ಪ್ರೊಫೈಲ್ ಫೋಟೋ ಇದನ್ನೆಲ್ಲ ಹಾಕೋಬೇಕಾಗುತ್ತೆ. ನೋಡಿ ಇಲ್ಲಿ ಪಿಕ್ಚರ್ ಅಂತ ಇದೆ. ಸೊ ಈ ಒಂದು ಪಿಕ್ಚರ್ದಲ್ಲಿ ಈ ಒಂದು ಗ್ಯಾಲರಿದೊಂದು ಫೋಟೋ ಸಿಂಬಲ್ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಸೊ ನಿಮ್ಮ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಬೋದು. ಆ ಒಂದು ಫೋಟೋ ನಿಮ್ಮ ಒಂದು ಚಾನಲ್ಗೆ ಅಪ್ಡೇಟ್ ಆಗುತ್ತೆ. ಸೊ ಇವಾಗ ನಾನು ಈ ಗ್ಯಾಲರಿ ಮೇಲೆ ಕ್ಲಿಕ್ನ ಮಾಡಿ ನಾನು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಒಂದೇ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರ್ತಾ ಇದೆ ನನಗೆ
ಸೇವ್ ಆಸ್ ಪ್ರೊಫೈಲ್ ಪಿಕ್ಚರ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇವಾಗ ಆ ಒಂದು ಫೋಟೋ ನನ್ನ ಒಂದು ಚಾನಲ್ ಪ್ರೊಫೈಲ್ ಫೋಟೋ ಆಗುತ್ತೆ. ಸೊ ಇವಾಗ ನೀವು ಈ ಥರ ನಿಮ್ಮ ಒಂದು ಚಾನಲ್ಗೆ ಪ್ರೊಫೈಲ್ ಫೋಟೋನ ನೀವು ಇಟ್ಕೋಬೋದು. ಅದಾದಮೇಲೆ ನೇಮ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಚಾನಲ್ ನೇಮ್ ಏನನ್ನು ಇಟ್ಕೋಬೇಕು ಅಂತ ಇದ್ದರೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನೋಡಿ, ನಾನು ಈಗ ಬಾಸ್ ಲಿಕ್ಕಿ ಅಂತ ನಾನು ಸುಮ್ಮನೆ ಕ್ರಿಯೇಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇರೋದು. ನಿಮ್ಮ ಒಂದು ಚಾನಲ್ ನೇಮ್ ಏನು ಇಟ್ಕೋಬೇಕು ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಇವಾಗ ಏನೋ ಟೆಕ್ ವೀಡಿಯೋಸ್ ಮಾಡ್ತಿದ್ದೀರಾ, ನಿಮ್ಗೆ ಏನೋ ಕನ್ನಡ ಟೆಕ್ ಚಾನಲ್ ಅಂತ ಇಟ್ಕೋಬೇಕು ಅಂತಂದರೆ ಅದನ್ನು ನೀವು ಡಿಲೀಟ್ ಟೈಪ್ ಮಾಡಬೇಕು. ಅದನ್ನು ಟೈಪ್ ಮಾಡ್ಕೊಂಡು ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ನಿಮ್ಮ ಒಂದು ಚಾನಲ್ ನೇಮನ್ನು ಇಟ್ಕೊಳ್ಳಿ. ನನಗೆ ಸದ್ಯಕ್ಕೆ ಇದೇ ಇರಲಿ. ಓಕೆ, ಸೊ ನಾನು ಬ್ಯಾಕಿಗೆ ಬರ್ತೀನಿ. ಬ್ಯಾಕಿಗೆ ಬಂದಮೇಲೆ ಇಲ್ಲಿ ನಿಮಗೆ ಹ್ಯಾಂಡಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದು ನಿಮ್ಮ ಒಂದು ಚಾನಲ್ ಹ್ಯಾಂಡಲ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಚಾನಲ್ ಹ್ಯಾಂಡಲ್ ನೇಮ್ನ ಇಟ್ಕೊಳ್ಳಿ. ನೋಡಿ, ಇದು ನಿಮ್ಮ ಒಂದು ಚಾನಲ್ ಹ್ಯಾಂಡಲ್ ನೇಮ್ ಅಂತಂದರೆ ಈಗ ನಾನು ನನ್ನ ಒಂದು ಚಾನಲ್ ಲಕ್ಕಿಲಿ ಕೆ ಶಶ್, ಇವಾಗ ಈ ಒಂದು ಚಾನಲಲ್ಲಿ ವೀಡಿಯೋ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು @ಲಕ್ಕಿಲಿ ಕೆ ಶಶ್ ಅಂತ ಇಟ್ಕೊಂಡಿದ್ದೀನಿ. ಯಾರಾದರೂ @ಲಕ್ಕಿಲಿ ಕೆ ಶಶ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಬರುತ್ತೆ. ಅದೇ ಥರ ನಿಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಹ್ಯಾಂಡಲ್ನ ನೀವು ಇಟ್ಕೊಳ್ಳಿ. ನನಗಿದು ಬಾಸ್ ಲಿಕ್ಕಿ ಅಂತ ಇದ್ರೇ ಓಕೆ. ಸೊ ನಾನೇನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸೊ ಇದನ್ನು ಇಟ್ಕೊಂಡು ಸೇವ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಇವಾಗ ನಿಮ್ಮ ಒಂದು ಚಾನಲ್ ಹ್ಯಾಂಡಲ್ಲು ಕೂಡ ಕ್ರಿಯೇಟ್ ಆಯಿತು. ಇಷ್ಟೆಲ್ಲ ಆದಮೇಲೆ ಸೊ ನಿಮ್ಗೆ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ನಿಮ್ಮ ಒಂದು ಚಾನಲ್ ಆ್ಯಕ್ಚುಲಿ 50% ಕ್ರಿಯೇಟ್ ಆಗುತ್ತೆ. ಇದಾದಮೇಲೆ ಇನ್ನೂ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಮಾಡಬೇಕು. ಅದನ್ನು ನಾನು ನಿಮಗೆ ಇವಾಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಒಂದು ನಿಮಿಷ. ಚಾನಲ್ ಕ್ರಿಯೇಟೆಡ್ ಅಂತ ಬಂತು, ನೀವು ಇಲ್ಲಿ ನೋಡ್ಬೋದು ಒಂದು ಮೆಸೇಜ್ ಬಂತು. ಸೊ ಇವಾಗ ನೀವಿಲ್ಲಿ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ನೋಡಿ, ನೀವು ವ್ಯೂ ಚಾನಲ್ ಅಂತ ಬರ್ತಾಯಿದೆ. ಮೊದಲು ಕ್ರಿಯೇಟೆಡ್ ಚಾನಲ್ ಅಂತ ಬರ್ತಿತ್ತು. ಇವಾಗ ವ್ಯೂ ಚಾನಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದನ್ನು ಡಿಸ್ಮಿಸ್ ಮಾಡಿ. ಇಲ್ಲಿ ನೋಡಿ, ಈಗ ಈ ಥರ ಬಂದಿದೆ. ಸೊ ನೀವು ನೋಡ್ಬೋದು ಬಾಸ್ ಲಿಕ್ಕಿ ಪ್ರೊಫೈಲ್ ಫೋಟೋ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗುತ್ತೆ. ಒಂದು ಸಲ ಕ್ಲೋಸ್ ಮಾಡಿ ಓಪನ್ ಮಾಡಿ ಬರುತ್ತೆ, ಆಯಿತಾ. ಸೊ ಒಂದೊಂದು ಸಲ ಈಗ ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದಲ್ವ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಸೊ ನೋಡಿ, ಇಲ್ಲಿ ಬಾಸ್ ಲಿಕ್ಕಿ ಅಂತ ಬಂದಿದೆ. ಸೊ ಇಲ್ಲಿ ಪ್ರೊಫೈಲ್ ಫೋಟೋನು ಕೂಡ ಅಪ್ಡೇಟ್ ಆಗುತ್ತೆ, ವೆಯ್ಟ್ ಮಾಡಿ. ಅದಾದಮೇಲೆ ಮೋರ್ ಅಬೌಟ್ ದಿಸ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಚಾನಲ್ ಲಿಂಕ್ ಇದು ಯಾರಾದರೂ ನಿಮ್ಮ ಚಾನಲ್ ಲಿಂಕ್ ಕೇಳಿದ್ರೆ ಇದನ್ನು ನೀವು ಕಾಪಿ ಮಾಡಿ ಶೇರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಚಾನಲ್ ಯಾವಾಗ ಕ್ರಿಯೇಟ್ ಮಾಡಿದ್ರಿ ಅಂತ. ನಾನು 2025 ಜನವರಿ 1ನೇ ತಾರೀಕು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡಿದ್ದು. ನೋಡಿ, ಜನವರಿ 1ನೇ ತಾರೀಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಓಕೆ, ಸೊ ಈಗ ಬ್ಯಾಕಿಗೆ ಬರ್ತೀನಿ. ಸೊ ಇದು ಚಾನಲ್ ಯಾವಾಗ ಕ್ರಿಯೇಟ್ ಮಾಡಿದ್ವಿ ಅಂತ ಇವಾಗ ತಾನೇ ಜಸ್ಟ್ ಕ್ರಿಯೇಟ್ ಮಾಡಿದ್ದು. ಬಟ್ ಈ ಒಂದು ವಿಡಿಯೋನ ನಾನು ಜನವರಿ 2ನೇ ತಾರೀಕು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಈಗ ನಮ್ಗೆ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ, ಮ್ಯಾನೇಜ್ ವೀಡಿಯೋಸ್ ಅಂತ. ಸೊ ಈ ಮ್ಯಾನೇಜ್ ವೀಡಿಯೋಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳು, ನೀವೇನೇನು ವೀಡಿಯೋಸ್ಗಳು ಹಾಕಿರ್ತೀರ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ವೀಡಿಯೋಸು, ಶಾರ್ಟ್ಸು, ಲೈವು. ನಾನು ಇನ್ನೂ ಏನೂ ಹಾಕಿಲ್ವಲ್ಲ, ಅದಕ್ಕೋಸ್ಕರ ಏನು ಇಲ್ಲಿ ತೋರಿಸ್ತಾ ಇಲ್ಲ, ಖಾಲಿ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಅನಾಲಿಟಿಕ್ಸು, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ವ್ಯೂಸ್ ಎಷ್ಟು ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದೆ ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸದ್ಯಕ್ಕೆ ನಾನು ಇವಾಗ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿಲ್ಲ, ಅದಕ್ಕೋಸ್ಕರ ಏನೂ ಅನಾಲಿಟಿಕ್ಸ್ ತೋರಿಸ್ತಾ ಇಲ್ಲ. ಅದಾದಮೇಲೆ ನಿಮ್ಗೆ ಇಲ್ಲಿ ಪೆನ್ಸಿಲ್ ಆಪ್ಷನ್ ಇದೆ. ನೀವೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಅದನ್ನು ನೀವು ಇಲ್ಲಿ ಮಾಡ್ಕೋಬೋದು. ಆಮೇಲೆ ಕವರ್ ಫೋಟೋ, ನಿಮ್ಮ ಒಂದು ಚಾನಲ್ ಹಿಂದೆಗಡೆ ಒಂದು ಕವರ್ ಫೋಟೋ ಬರುತ್ತೆ. ನನ್ನ ಚಾನಲ್ ಇವಾಗ ವೀಡಿಯೋ ನೋಡ್ತಾ ಇದ್ದೀರಲ್ಲ, ಈ ಒಂದು ಚಾನಲ್ ತೆಗೆದು ನೋಡಿ, ಕವರ್ ಫೋಟೋ ಹಾಕೊಂಡಿದ್ದೀನಿ. ಎಕ್ಸಾಂಪಲ್ ಇವಾಗ ನಾನೇ ಇಲ್ಲೇ ತೋರಿಸ್ತೀನಿ, 1 ಸೆಕೆಂಡು. ಲಕ್ಕಿಲಿ ಕೆ ಶಶ್. ಓಕೆ, ಸೊ ಲಕ್ಕಿಲಿ ಕೆ ಶಶ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿದೆ. ಸೊ ನೀವು ನೋಡ್ಬೋದು, ಈ ಒಂದು ಚಾನಲ್ಗೆ ಕವರ್ ಫೋಟೋ ಅಂತ ಹೇಳಿದ್ನಲ್ಲ, ಇದೇನೆ. ಈ ಥರ ನೀವು ಒಂದು ಫೋಟೋನ ನೀವು ಇಟ್ಕೋಬೋದಾಗುತ್ತೆ, ಆಯಿತಾ. ಸೊ ನಿಮಗೆ ಈ ಕವರ್ ಫೋಟೋ ಮಾಡೋದಾಗ್ಬೋದು. ಇದೆಲ್ಲ ನಿಮಗೆ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದಕ್ಕೆ. ಓಕೆ, ಸೊ ಈ ಥರ ಒಂದು ಕವರ್ ಫೋಟೋನ ನೀವು ಇಟ್ಕೊಳ್ಳಿ, ಆಯಿತಾ. ಅದಾದಮೇಲೆ ಸೊ ಇಲ್ಲಿ ನೆಕ್ಸ್ಟು ಇನ್ನೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ, ಚಾನಲ್ ಹೆಸರು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿರುತ್ತೆ, ನೀವು ಚೇಂಜಸ್ ಮಾಡ್ಕೋಬೋದು. ಆಮೇಲೆ ಆ್ಯಡ್ ಡಿಸ್ಕ್ರಿಪ್ಷನ್ನು, ಇಲ್ಲಿ ನಿಮ್ಮ ಒಂದು ಚಾನಲ್ ಬಗ್ಗೆ ನೀವು ಇಲ್ಲಿ ಬರೆದು ಹಾಕೊಳ್ಳಿ. ನೀವು ಏನು ವೀಡಿಯೋಸ್ ಮಾಡ್ತೀರಾ, ಎಷ್ಟೊತ್ತಿಗೆ ವೀಡಿಯೋ ಹಾಕ್ತೀರಾ, ಈ ಥರ ನೀವು ಒಂದಷ್ಟು ಡೀಟೇಲ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ನಿಮ್ಮ ಒಂದು ಚಾನಲ್ನ ತೆಗೆದು ನೋಡೋರಿಗೆ. ಆಮೇಲೆ ಇಲ್ಲಿ ಒಂದು ಕೀಪ್ ಆಲ್ ಮೈ ಸಬ್ಸ್ಕ್ರಿಪ್ಷನ್ ಪ್ರೈವೇಟ್ ಅಂತ ಇದೆ, ಇದು ಆನ್ ಆಗೇ ಇರಲಿ. ನೀವೇನಾದರೂ ಇದನ್ನು ಅಪ್ಪಿತಪ್ಪಿ ಆಫ್ ಮಾಡಿದ್ರೆ ನಿಮ್ಮ ಚಾನಲಿಂದ ನೀವು ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಬೇರೆಯವರು ಕೂಡ ನೋಡ್ಬೋದು ನಿಮ್ಮ ಚಾನಲ್ನ ತೆಗೆದುಬಿಟ್ಟು. ಹಾಗಾಗಿ ಇದನ್ನು ನೀವು ಆನಲ್ಲೇ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ನಲ್ಲ, ಅದು ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. 1 ಸೆಕೆಂಡ್ ನೋಡಿ. ಡಿಸ್ಕ್ರಿಪ್ಷನ್ ಅಂತಂದರೆ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಇದನ್ನೇ ನನ್ನ ಚಾನಲಲ್ಲಿ ಈ ಥರ ಎಲ್ಲ ನಾನು ಟೈಪ್ ಮಾಡಿದ್ದೀನಿ. ಸೊ ಈ ಥರ ನೀವು ನಿಮ್ಮ ಒಂದು ಚಾನಲ್ ಬಗ್ಗೆ ನೀವು ಹಾಕ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಕತೆ ನೀವು ಚಾನಲ್ ಕ್ರಿಯೇಟ್ ಮಾಡೋದು. ಈಗ ಕೆಲವೊಂದಷ್ಟು ಸ್ಟೆಪ್ಸ್ಗಳಿದೆ, ಅದನ್ನು ನೀವು ಮಾಡಬೇಕಾಗತ್ತೆ. ಸೊ ಬನ್ನಿ ಅದನ್ನು ಮಾಡೋ ತೋರಿಸ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಸೊ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿದೆ ಗೂಗಲ್ ಕ್ರೋಮು. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ನಾನು ಹೇಳೋದನ್ನು ಟೈಪ್ ಮಾಡಿಕೊಡಿ. ಸೊ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ ನೋಡಿ, studio.youtube.com ಅಂತ. ಇದನ್ನು ಟೈಪ್ ಮಾಡಿ ನೀವು ಸರ್ಚ್ ಮಾಡಬೇಕು.
ಸೊ ಸರ್ಚ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ಈಗ ತಾನೇ ಅಕೌಂಟ್ ಕ್ರಿಯೇಟ್ ಮಾಡಿದ್ರಲ್ಲ ಜಿಮೇಲ್ ID, ಅದನ್ನು ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇವಾಗ ನಾನು ಅದನ್ನು ಲಾಗಿನ್ ಮಾಡ್ಕೊಳ್ತೀನಿ. ಸೊ ನೀವಲ್ಲಿ ಲಾಗಿನ್ ಮಾಡ್ಕೊಂಡ ತಕ್ಷಣ ಸೊ ನಿಮ್ಮ ಒಂದು ID ಪಾಸ್ವರ್ಡ್ ಹಾಕ್ಬಿಟ್ಟು ಈ ಥರ ಬರುತ್ತೆ. ಸೊ ನೀವು ಇಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕಲಿ ಲೋಡ್ ಆಗುತ್ತೆ. ಸೊ ಲೋಡ್ ಆಗಿಬಿಟ್ಟು ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ. ಇಲ್ಲಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಸೊ ಇವಾಗ ಇಲ್ಲಿ ನಿಮಗೆ ಪ್ರತಿಯೊಂದು ಕೂಡ ತೋರಿಸುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅನ್ನೋದೆಲ್ಲವೂ ಕೂಡ ತೋರಿಸುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ವ್ಯೂಸ್ ಎಷ್ಟು ಬಂದಿದೆ ಎಲ್ಲವೂ ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ. ನೀವು ನಿಮ್ಮ ಒಂದು ಚಾನಲಲ್ಲಿ ವೀಡಿಯೋಸ್ ಎಲ್ಲ ಹಾಕಿದ್ಮೇಲೆ ಓಕೆ. ಸೊ ಸದ್ಯಕ್ಕೆ ನಾನು ಏನೂ ಹಾಕಿಲ್ಲ, ಅದಕ್ಕೋಸ್ಕರ ಹಿಂಗೆ ತೋರಿಸ್ತದೆ. ಸೊ ನೀವು ಇಲ್ಲಿ ನೋಡ್ಬೋದು, ನನ್ನ ಒಂದು ಪ್ರೊಫೈಲ್ ಫೋಟೋ ಅಪ್ಡೇಟ್ ಆಗಿದೆ ಇಲ್ಲಿ ಲೆಫ್ಟ್ ಸೈಡಲ್ಲಿ. ಸೊ ಇವಾಗ ನಿಮ್ಮ ಚಾನಲ್ಲು ಕ್ರಿಯೇಟ್ ಆಗಿದೆ, ಬಟ್ ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು. ಅದನ್ನು ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಇಲ್ಲಿ ನೀವು ಝೂಮ್ ಮಾಡಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ನೋಡಿ, ಇಲ್ಲಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ. ಸೊ ನೀವು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇವಾಗ ನಾನು ಹೇಳೋ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ತಾ ಹೋಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಆಪ್ಷನ್ನು ಜನರಲ್ ಅಂತ ಇದೆ ನೋಡಿ, ಇದನ್ನು ನೀವೇನು ಮಾಡೋಕ್ಕೆ ಹೋಗಬೇಡಿ, ಅದನ್ನು ಹಂಗೆ ಬಿಡಿ. ಅದಾದಮೇಲೆ ನಿಮಗೆ ಇಲ್ಲಿ ಸೆಕೆಂಡ್ ಆಪ್ಷನ್ನು ಚಾನಲ್ ಅಂತ ಇದೆ. ಸೊ ಚಾನಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಕಂಟ್ರಿ ಕೇಳುತ್ತೆ, ನೀವು ಯಾವ ಕಂಟ್ರಿಯಿಂದ ವೀಡಿಯೋಸ್ ಮಾಡ್ತೀರಾ. ಸೊ ನಿಮ್ಮ ಒಂದು ಕಂಟ್ರಿನ ನೀವು ಇಲ್ಲಿ ಕ್ಲಿಕ್ನ ಮಾಡಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಾನು ವಿಡಿಯೋ ಮಾಡೋದು ಇಂಡಿಯಾಯಿಂದ, ಸೊ ಹಾಗಾಗಿ ನಾನು ಇಲ್ಲಿ ಕ್ಲಿಕ್ನ ಮಾಡಿ ಇಂಡಿಯಾ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಂಡಿಯಾ ಎಲ್ಲಿದೆ ಅಂತ ಫಸ್ಟು ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ಇಲ್ಲಿದೆ, ಸೊ ಇಂಡಿಯಾ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಫಸ್ಟು ಕೆಲಸ ಇದನ್ನು ಮಾಡಿ. ಅದಾದಮೇಲೆ ಆ್ಯಡ್ ಕೀವರ್ಡ್ಸ್ ಅಂತಂದರೆ ಇದನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇದೇನಪ್ಪ ಅಂತಂದರೆ ನಿಮ್ಮ ಚಾನಲ್ಗೆ ಒಂದು ಶಾರ್ಟ್ ಕಟ್ಸ್ ಆಯಿತಾ. ಸೊ ಇವಾಗ ನಾನು ಏನಂತ ಕ್ರಿಯೇಟ್ ಮಾಡಿದೆ, ಬಾಸ್ ಲಿಕ್ಕಿ ಅಂತ ಚಾನಲ್ ಕ್ರಿಯೇಟ್ ಮಾಡಿದೆ. ಈಗ ಯಾರಾದರೂ ನನ್ನ ಚಾನಲ್ನ ಸರ್ಚ್ ಮಾಡೋರು ಲಿಕ್ಕಿ ಬಾಸ್ ಅಂತಲೂ ಸರ್ಚ್ ಮಾಡಬಹುದು ಅಲ್ವಾ. ಸೊ ಹಾಗಾಗಿ ಲಿಕ್ಕಿ ಬಾಸ್ ಅಂತ ಹಾಕ್ತೀನಿ, ಲಿಕ್ಕಿ ಬಾಸ್ ಅಂತ ಹಾಕಿ. ಸೊ ಈಗ ನಾನು ಇಲ್ಲಿ ರೈಟ್ ಮಾರ್ಕ್ ಡನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದೊಂದು ಟ್ಯಾಗ್ ಆಗುತ್ತೆ. ಸೊ ಈ ಥರ ನಿಮ್ಮ ಚಾನಲ್ನ ಏನೇನೆಲ್ಲ ಸರ್ಚ್ ಮಾಡ್ಬೋದು ಅದನ್ನೆಲ್ಲ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಈಗ ನೀವು ಏನೋ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀರಾ ಅಂತಂದರೆ ಯೂಟ್ಯೂಬ್ ಟಿಪ್ಸ್ ಅಂತ ಹಾಕಬೋದು, ಯೂಟ್ಯೂಬ್ ಟಿಪ್ಸ್ ಕನ್ನಡ ಅಂತ ಹಾಕಿ ಡನ್ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ಯಾರಾದರೂ ಯೂಟ್ಯೂಬ್ ಟಿಪ್ಸ್ ಕನ್ನಡ ಅಂತ ನಿಮ್ಮ ಚಾನಲ್ ಸುಮ್ಮನೆ ಸರ್ಚ್ ಮಾಡಿದ್ರೆ ನಿಮ್ಮ ಚಾನಲ್ ತೋರಿಸುತ್ತೆ ಓಕೆ. ಸೊ ಈ ಥರ ನೀವು ಒಂದಷ್ಟು 500 ವರ್ಡ್ಸ್ ತನಕ ನೀವು ಟ್ಯಾಗ್ಸ್ನ ಹಾಕೋಬೋದು ಆಯಿತಾ. ಇಲ್ಲಿ 500 ತನಕ ಇದೆ. ಸೊ ಇದು ನಾನು ಸುಮ್ಮನೆ ಡಮ್ಮಿ ಅಕೌಂಟು, ಡೆಮೋ ಅಕೌಂಟು ಸೊ ನಾನು ಕ್ರಿಯೇಟ್ ಮಾಡಿರೋದು. ಹಾಗಾಗಿ ನಾನು ಸುಮ್ಮನೆ 2 ತೋರಿಸಿದ್ದೀನಿ. ಮಿಕ್ಕಿದ್ದು ನಿಮ್ಮ ಚಾನಲ್ಗೆ ಏನೇನು ಹಾಕೋಬೇಕು ಅದನ್ನು ನೀವು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ನೀವು ಇಲ್ಲಿ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಬಂದರೆ ಇಲ್ಲಿ ನಿಮಗೊಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಡು ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ. ಸೊ ನೋಡಿ ಗೈಸ್, ನಿಮ್ಮ ಒಂದು ವೀಡಿಯೋಸ್ಗಳು ಕೇವಲ ಚಿಕ್ಕ ಮಕ್ಕಳು ನೋಡೋ ಅಂಥ ವೀಡಿಯೋಸ್ಗಳನ್ನ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಆಯಿತಾ. ನಿಮ್ಮ ವೀಡಿಯೋಸ್ಗಳನ್ನ ದೊಡ್ಡವ್ರು ನೋಡುವಂಗೆ ನೀವು ವೀಡಿಯೋಸ್ ಮಾಡ್ತಾಯಿದ್ದೀರಾ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು ಆಯಿತಾ. ಈಗ ಕೆಲವರು ಒಂದೊಂದು ವೀಡಿಯೋ ಚಿಕ್ಕ ಮಕ್ಕಳು ನೋಡೋ ವೀಡಿಯೋ ಹಾಕ್ತಾರೆ, ಕೆಲವರು ಒಂದೊಂದು ವೀಡಿಯೋ ದೊಡ್ಡವ್ರು ನೋಡೋ ಹಾಕ್ತಾರೆ. ಸೊ ಆವಾಗ ನೀವೇನು ಮಾಡಬೇಕು, ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವೀಡಿಯೋ ಅಂತ ಸೆಲೆಕ್ಟ್ ಮಾಡಬೇಕು. ಆಗ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಕೇಳುತ್ತೆ, ಈ ಒಂದು ವೀಡಿಯೋ ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದ್ದೀರಾ ಅಂತ. ಆವಾಗ ನೀವು ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಒಂದು ವೀಡಿಯೋಗೆ. ನೀವಿಲ್ಲಿ ನಿಮ್ಮ ಲೈಫ್ ಲಾಂಗ್ ನೀವು ವೀಡಿಯೋದಲ್ಲಿ ಯಾರೋ ಚಿಕ್ಕ ಮಕ್ಳಿಗೆ ವೀಡಿಯೋ ಮಾಡೋದಿಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಪ್ರತಿ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಈ ಆಪ್ಷನ್ ಕೇಳಲ್ಲ ಆಯಿತಾ. ಸೊ ನೀವು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಿ ಕೇಳುತ್ತೆ, ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದ್ದೀರಾ ಎಸ್ ಆರ್ ನೋ ಅಂತ ಕೇಳುತ್ತೆ ಓಕೆ. ಸೊ ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೀನಿ, ನಾನು ಕಿಡ್ಸ್ಗೋಸ್ಕರ ವೀಡಿಯೋ ಮಾಡೋದಿಲ್ಲ. ಈ ಚಾನಲಲ್ಲಿ ನಾನು ಯಾವುದೇ ವೀಡಿಯೋ ಹಾಕಲ್ಲ, ಬಟ್ ನಾನು ನಿಮಗೆ ಸುಮ್ಮನೆ ಹಂಗೆ ಡೆಮೋದಲ್ಲಿ ನಾನು ಹೇಳ್ತಾ ಇರೋದು ಆಯಿತಾ ಓಕೆ. ಸೊ ಅದಾದಮೇಲೆ ಫೀಚರ್ ಎಲಿಜಿಬಿಲಿಟಿ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ ಗೈಸ್, ಇದು ತುಂಬ ಇಂಪಾರ್ಟೆಂಟು ನೋಡಿ. ಒಂದು ಸ್ಟ್ಯಾಂಡರ್ಡ್ ಫೀಚರ್ಸು ಆಯಿತಾ. ಸೊ ಇದು ಆಟೋಮೆಟಿಕಲಿ ಎನೇಬಲ್ ಆಗಿರುತ್ತೆ, ನೀವು ನಾನು ಇವಾಗ ತೋರಿಸೋದ್ನಲ್ಲ ಆ ಥರ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ. ಸೊ ಇಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ. ಸೊ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮ್ನೇಲ್ ಹಾಕಬೇಕು, 15 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕು, ನಿಮ್ಮ ಒಂದು ಚಾನಲಲ್ಲಿ ಲೈವ್ ಸ್ಟ್ರೀಮ್ ಮಾಡಬೇಕು ಅಂತಂದರೆ ನಿಮ್ಗೆ ಇದು ಎಲಿಜಿಬಲ್ ಆಗಬೇಕು. ಇದು ಎಲಿಜಿಬಲ್ ಆಗಬೇಕು ಅಂತಂದರೆ ನೀವೊಂದು ಕೆಲಸ ಮಾಡಬೇಕು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ, ವೆರಿಫೈ ಫೋನ್ ನಂಬರ್ ಅಂತ. ಸೊ ನೀವು ಈ ಫೋನ್ ನಂಬರ್ ವೆರಿಫೈ ಮಾಡಿದ್ರೆ ಮಾತ್ರ ನೀವು ಇದನ್ನು ಮಾಡೋಕ್ಕಾಗೋದು. ನೋಡಿ ಇಲ್ಲಿ ವೆರಿಫೈ ಫೋನ್ ನಂಬರ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕಲಿ ಲೋಡ್ ಆಗಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸೆಲೆಕ್ಟ್ ಕಂಟ್ರಿ ಅಂತ ಬರುತ್ತೆ. ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡಿಕೊಡಿ
ಅದಾದಮೇಲೆ ವಾಟ್ ಈಸ್ ಯುವರ್ ಫೋನ್ ನಂಬರ್, ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಾನು ಇವಾಗ ನಂಬರ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ ಗೈಸ್. ನಂಬರ್ ಹಾಕಿದ್ದೀನಿ. ನಂಬರ್ ಹಾಕಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಒಂದು OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಜಸ್ಟ್ ಎಂಟ್ರಿ ಮಾಡಬೇಕು. ಸೊ OTP ಎಂಟ್ರಿ ಮಾಡಿದ್ದೀನಿ. ಸೊ ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಆಟೋಮೆಟಿಕಲಿ ಸೊ ನೀವು ನೋಡ್ಬೋದು ಫೋನ್ ನಂಬರ್ ವೆರಿಫೈಡ್ ಅಂತ ಬರುತ್ತೆ. ಸೊ ಈಗ ನೀವು ಮತ್ತೆ ಬ್ಯಾಕಿಗೆ ಹೋಗಬೇಕು ಆಯಿತಾ. ಸೊ ನಾವು ಆವಾಗಲೇ ನಾವು ಮಾಡ್ತಿದ್ವಲ್ಲ ಕೆಲಸನ, ಸೊ ಅದನ್ನು ನೀವು ಮತ್ತೆ ಓಪನ್ ಮಾಡ್ಕೋಬೇಕು. ನೋಡಿ ಇವಾಗ ಇಲ್ಲಿ ಆಟೋಮೆಟಿಕಲಿ ಬ್ಯಾಕಿಗೆ ಬಂದ ತಕ್ಷಣ ಏನಾಯಿತು, ಸೊ ಇದು ಎನೇಬಲ್ ಆಯಿತು. ಸೊ ಈ ಥರ ನೀವು ಸೆಕೆಂಡ್ ಸ್ಟೆಪ್ನ ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಸೊ ನೀಟಾಗಿ ತೋರಿಸಿದ್ದೀನಿ ಇದನ್ನು ಹೆಂಗೆ ಎನೇಬಲ್ ಮಾಡ್ಕೊಳ್ಳೋದು ಅಂತ ಇವಾಗ ಅಲ್ವಾ. ಸೊ ನೆಕ್ಸ್ಟು ನಮಗೆ ಸಿಗುವಂಥದ್ದು ಮೂರನೇ ಆಪ್ಷನ್ನು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಇಲ್ಲಿದೆ ನೋಡಿ. ಸೊ ಇದನ್ನು ನೀವು ಆನ್ ಮಾಡೋದ್ರಿಂದ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದರೆ, ಸೊ ಅದಕ್ಕೆ ಎಲಿಜಿಬಲ್ ಆಗಬೇಕು ಅಂತಂದರೆ ನೀವು ಇದು ಎಲಿಜಿಬಲ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ವೆರಿಫಿಕೇಷನ್ ಅಂತ ಕೇಳುತ್ತೆ. ವಿಡಿಯೋ ವೆರಿಫಿಕೇಷನು, ವ್ಯಾಲಿಡ್ ID, ಚಾನಲ್ ಹಿಸ್ಟ್ರಿ. ಇಲ್ಲಿ ಆಕ್ಸೆಸ್ ಫೀಚರ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಆಟೋಮೆಟಿಕಲಿ ಲೋಡ್ ಆಗುತ್ತೆ. ಲೋಡ್ ಆಗಿಬಿಟ್ಟು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. 1 ಸೆಕೆಂಡ್ ನೋಡಿ. ಸೊ ಇಲ್ಲಿ ನಿಮಗೆ ಟೇಕ್ ಎ 6 ಸೆಕೆಂಡ್ ವಿಡಿಯೋ ಆಫ್ ಯುವರ್ ಸೆಲ್ಫ್ ಅಂತ ಬರುತ್ತೆ. ಸೊ ನೀವಿಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ ಗೈಸ್. ಸೊ ನಿಮ್ಮ ಒಂದು ವಿಡಿಯೋ, ಕೇವಲ ನಿಮ್ಮ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ನೀವು ಸೆಲೆಕ್ಟ್ ಮಾಡಿ ನೀವು ಸೆಂಡ್ ಮಾಡ್ಬೋದು ನಿಮ್ಮ ಒಂದು ಚಾನಲ್ ವೆರಿಫೈ ಆಗಬೇಕು ಅಂತಂದರೆ. ಅಥವಾ ನಿಮ್ಗೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ. ಸೊ ಟೇಕ್ ಎ ಫೋಟೋ ಆಫ್ ಯುವರ್ ID. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಈಗ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಅದರ ಒಂದು ಫೋಟೋನ ಅಪ್ಲೋಡ್ ಮಾಡಿ ನೀವು ವೆರಿಫೈ ಮಾಡ್ಕೋಬೋದು. ಮತ್ತು ಮೂರನೇ ಆಪ್ಷನ್ ಬಿಲ್ಡ್ ಹಿಸ್ಟ್ರಿ ಆಸ್ ಯು ಗ್ರೋ. ಸೊ ನಿಮ್ಮ ಒಂದು ಚಾನಲಲ್ಲಿ ಸುಮ್ಮನೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋಸ್ಗಳು ಅದು ಇದು ನೋಡೋದು ಇದೆಲ್ಲ ಮಾಡ್ತಾಯಿದ್ರೆ ಸೊ ಒಂದಷ್ಟು ದಿನ ಆದಮೇಲೆ ಆಟೋಮೆಟಿಕಲಿ ಅದು ವೆರಿಫೈ ಆಗುತ್ತೆ. ಸೊ ಈಗ ನಿಮಗೆ ಮೂರರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು. ಈಗ ನಾನು ಏನು ಮಾಡ್ತೀನಿ, ಟೇಕ್ ಎ 6 ವಿಡಿಯೋ ಆಫ್ ಯುವರ್ ಸೆಲ್ಫ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಯಾವುದಾದ್ರೂ ಒಂದು ವಿಡಿಯೋ ಮಾಡಿದ್ರೆ ಸಾಕು. ನೋಡಿ ಇಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ಇದು ತುಂಬ ಇಂಪಾರ್ಟೆಂಟು. ನೋಡಿ, ಗೆಟ್ ಎನ್ ಇಮೇಲ್ ಟು ಸ್ಟಾರ್ಟ್ ವೆರಿಫಿಕೇಷನ್ ಆನ್ ಯುವರ್ ಫೋನ್ ಅಂತ ಬರುತ್ತೆ. ನಿಮ್ಮ ಒಂದು ಇಮೇಲ್ ID ಆಯಿತಾ. ಸೊ ಈ ನಿಮ್ಮ ಒಂದು ಇಮೇಲ್ IDಗೆ ಒಂದು ಇದು ಮೆಸೇಜ್ ಹೋಗುತ್ತೆ. ಅದ್ರ ಮುಖಾಂತರ ನೀವು ಇದು ವೆರಿಫೈ ಮಾಡಬೇಕಾಗುತ್ತೆ. ನೋಡಿ ಇವಾಗ ಇಲ್ಲಿ ಗೆಟ್ ಇಮೇಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಇಮೇಲ್ ID ಮೆನ್ಷನ್ ಆಗಿದೆಯಲ್ಲ, ಈ ಒಂದು ಇಮೇಲ್ IDಗೆ ಒಂದು ಮೆಸೇಜ್ ಹೋಗುತ್ತೆ ಆಯಿತಾ. ಆ ಒಂದು ಮೆಸೇಜ್ನ ನಾನು ಇವಾಗ ಓಪನ್ ಮಾಡೇ ತೋರಿಸ್ತೀನಿ ಏನು ಮಾಡಬೇಕು ಅಂತ. ನೋಡಿ ಇಲ್ಲಿ ಗೆಟ್ ಇಮೇಲ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ಗೆಟ್ ಇಮೇಲ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮಗೆ ಒಂದು ಇಮೇಲ್ ಬಂದಿರುತ್ತೆ. ಈಗ ನನ್ನ ಒಂದು ಇಮೇಲ್ ID ಇವಾಗ ಇಲ್ಲಿ ತೋರಿಸ್ತಲ್ಲ, ಆ ಒಂದು ಇಮೇಲ್ IDಗೆ ಒಂದು ಮೆಸೇಜ್ ಬಂದಿರುತ್ತೆ. ಬನ್ನಿ ಇವಾಗ ಒಂದು ಮೆಸೇಜ್ನ ನಾವು ಓಪನ್ ಮಾಡಿ ನೋಡೋಣ ಏನು ಬಂದಿದೆ ಅಂತ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಲ್ಲ, ಆ ಇಮೇಲ್ IDಗೆ ಒಂದು ಮೆಸೇಜ್ ಬಂದಿದೆ. ಸೊ ವಿಡಿಯೋ ವೆರಿಫಿಕೇಷನ್ ಅಂತ ನಾನು ಆವಾಗಲೇ ತೋರಿಸಿದ್ನಲ್ಲ, ಇದು ಕಂಪಲ್ಸರಿ ಮಾಡಲೇಬೇಕು ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ. ಸೊ ಇಲ್ಲಿ ನಿಮಗೆ ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಏನಿಲ್ಲ, ನೀವು ವೆರಿಫೈ ಮಾಡಬೇಕಷ್ಟೇ, ನೀವು ರಿಯಲ್ ಪರ್ಸನ್ ಅಂತ. ಸೊ ನೀವೇನು ಮಾಡಬೇಕು, ಇದನ್ನು ಟಿಕ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಸೊ ನಿಮ್ಮ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ ಆಯಿತಾ. ಸೊ ನೀವು ಅವರು ಏನು ಹೇಳ್ತಾರೆ ಅದನ್ನು ನೀವು ಮಾಡಬೇಕು. ಅಂದರೆ ಯಾರೂ ಇಲ್ಲಿ ನಿಮಗೆ ಜಾಯ್ನ್ ಆಗೋಲ್ಲ. ಸೊ ನಿಮ್ಮ ಒಂದು ಕ್ಯಾಮ್ರಾನ ಕರೆಕ್ಟಾಗಿ ನೋಡಿ ಅದು ಇದು ಅಂತ ಸಜೆಷನ್ಸ್ ಕೊಡ್ತಾ ಇರುತ್ತೆ. ಸೊ ಅದನ್ನು ನೀವು ಮಾಡಬೇಕಷ್ಟೇ. ಸೊ ಇವಾಗ ನಾನು ಐ ಅಗ್ರಿ ಅಂತ ಕೊಡ್ತೀನಿ. ಆಟೋಮೆಟಿಕಲಿ ನೀವು ನೋಡ್ಬೋದು ಹೋಲ್ಡ್ ಯುವರ್ ಫೋನ್ ಅಟ್ ಐ ಲೆವೆಲ್. ನಿಮ್ಮ ಒಂದು ಕಣ್ಣಿನ ನೇರಕ್ಕೆ ನಿಮ್ಮ ಒಂದು ಫೋನನ್ನು ಈ ಥರ ಇಟ್ಕೋಬೇಕು ಆಯಿತಾ. ಅದಾದಮೇಲೆ ಯೂಸ್ ಲೈಟ್ನಿಂಗ್ ದಟ್ ಈಸ್ ನಾಟ್ ಟು ಡಿಮ್ ಆರ್ ಟು ಬ್ರೈಟ್. ಸೊ ಲೈಟು ಕರೆಕ್ಟಾಗಿರಬೇಕು, ಜಾಸ್ತಿ ಅಯ್ಯೂ ಇರಬಾರ್ದು, ಕಮ್ಮಿನೂ ಇರಬಾರ್ದು, ಆ ಒಂದು ಪ್ಲೇಸಲ್ಲಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಐಸು, ನೋಸು ಮತ್ತು ಮೌತರ್ ಕರೆಕ್ಟಾಗಿ ಕಾಣಿಸ್ಬೇಕು ಆಯಿತಾ. ಯಾವುದೇ ಥರ ಸನ್ ಗ್ಲಾಸಸ್ ಆಗ್ಬೋದು, ಆ್ಯಡ್ಸು, ಮಾಸ್ಕು, ಈ ಥರ ಏನಾದರೂ ಟೋಪಿ ಗಿಪಿ ಹಾಕೊಳ್ಳೋದು, ಮಾಸ್ಕ್ ಹಾಕೊಳ್ಳೋದು, ಈ ಥರದ್ದು ಏನು ಮಾಡಬಾರ್ದು. ಆಮೇಲೆ ಯು ಡೋಂಟ್ ನೀಡ್ ಟು ಡ್ರೆಸ್ ಫಾರ್ಮಲಿ ಆರ್ ಸ್ಪೀಕ್. ಏನು ಮಾತಾಡೋ ಅವಶ್ಯಕತೆ ಇಲ್ಲ, ಏನು ಬಟ್ಟೆ ಎಲ್ಲ ನೀವು ಹಾಕ್ಕೊಂಡು ರೆಡಿಯಾಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಚೆಕ್ ದಟ್ ದೇರ್ ಆರ್ ನೋ ಪೀಪಲ್ ಆರ್ ಇಮೇಜಸ್ ಆಫ್ ಫೇಸಸ್ ಇನ್ ಯುವರ್ ಬ್ಯಾಕ್ಗ್ರೌಂಡ್. ನಿಮ್ಮ ಒಂದು ಬ್ಯಾಕ್ಗ್ರೌಂಡಲ್ಲಿ ಯಾರೂ ಕೂಡ ಜನಗಳಿರಬಾರ್ದು. ಆಮೇಲೆ ಯಾವುದೇ ಒಂದು ಇಮೇಜಸ್ ಆಫ್ ಏನೋ ಒಂದು ಫೋಟೋಸ್ಗಳ ಒಂದು ಫೇಸ್ಗಳಾಗ್ಬೋದು, ಈ ಥರದ್ದು ಏನು ಇರಬಾರ್ದು. ಸೊ ಇದೆಲ್ಲ ಕನ್ಫರ್ಮ್ ಮಾಡಿಕೊಂಡು ಇವಾಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ. ನೀವು ಕೂಡ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ನನ್ನ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಈಗ ನೀವು ನೋಡ್ಬೋದು ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಇದು ಕಂಪಲ್ಸರಿ ಕೊಡಬೇಕು ನೀವು ಆಯಿತಾ. ಅಲೋ ಅಂತ ಕೊಡಬೇಕು. ನೆವರ್ ಅಲೋ ಕೊಟ್ಟರೆ ಓಪನ್ ಆಗಲ್ಲ. ಸೊ ಈಗ ನಾನು ಇವಾಗ ಅಲೋ ಕೊಡ್ತಾ ಇದ್ದೀನಿ. ಇದು ಕ್ಯಾಮ್ರಾ ಓಪನ್ ಆಗಿದೆ. ಇಲ್ಲಿ ನಾನು ಒಂದು ಫೇಸನ್ನು ಇಟ್ಟು ನಾನು ವೆರಿಫೈ ಮಾಡ್ತೀನಿ. ನಂದು ಆಟೋಮೆಟಿಕಲಿ ವೆರಿಫೈ ಆಯಿತು. ವಿಡಿಯೋ ಜಸ್ಟ್ 1 ಸೆಕೆಂಡ್ ತಗೊಳುತ್ತೆ. ಸೊ ನೀವು ನೋಡ್ಬೋದು ಈಗ ಇದು ಏನಾಗುತ್ತೆ ಅಂತಂದರೆ ಸಬ್ಮಿಟ್ ಆಗುತ್ತೆ. 24 ಅವರ್ಸ್ ಒಳಗಡೆ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಇದು ವೆರಿಫೈ ಆಯಿತಾ ಇಲ್ವಾ ಅಂತ. ಸೊ ಇವಾಗ ನನಗೆ ಒಂದು ಮೆಸೇಜ್ ತೋರಿಸ್ತಾ ಇದೆ. ಸೊ ಇವಾಗ ನಾವೇನು ಮಾಡಬೇಕು, ಸೊ ಇವರ ವೀಡಿಯೋಸ್ ಇನ್ ರಿವ್ಯೂ ಅಂತ ಬಂದಿದೆ. ಸೊ ಇವಾಗ ನಾವೇನು ಮಾಡೋ ಅವಶ್ಯಕತೆ ಇಲ್ಲ, ಬ್ಯಾಕಿಗೆ ಬಂದುಬಿಡಬೇಕು. ಸೊ ಇಷ್ಟೇ ನೀವು ಮಾಡಬೇಕಾಗಿರೋದು. ಇವಾಗ ನಾನು ಆವಾಗಲೇ ಓಪನ್ ಮಾಡಿ ತೋರಿಸಿದ್ನಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ.
ಓಕೆ. ಸೊ ಇವಾಗ ನೀವು ಇಲ್ಲಿ ಬಂದು ಡನ್ ಮೇಲೆ ಕ್ಲಿಕ್ನ ಮಾಡಬೇಕು. ಈಗ ಇದೇನಾಗುತ್ತೆ, ಸೊ ನೀವು ನೋಡ್ಬೋದು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದೆ, ಭಯ ಪಡಬೇಡಿ. ವಿಡಿಯೋ ವೆರಿಫಿಕೇಷನಲ್ಲಿ ಒಂದು ಕ್ಲಾಕ್ ಸಿಂಬಲ್ ತೋರಿಸ್ತಾ ಇದೆ. ಆಟೋಮೆಟಿಕಲಿ ನಿಮ್ಮ ಒಂದು ಚಾನಲ್ ಅದು ವಿಡಿಯೋ ವೆರಿಫೈ ಆದಮೇಲೆ ನಿಮಗೊಂದು ಮೇಲ್ ಬರುತ್ತೆ ವೆರಿಫೈ ಆಯಿತು ಅಂತ. ಆವಾಗ ನಿಮ್ಮ ಒಂದು ಚಾನಲಲ್ಲಿ ನಿಮ್ಮ ಒಂದು ವಿಡಿಯೋ ವೆರಿಫೈ ಆಗಿರುತ್ತೆ. ಸೊ ಇದಿಷ್ಟು ಆದಮೇಲೆ ಸೊ ಇದು ಕೂಡ ತೆಗೆದು ನೋಡ್ಬೋದು ನೀವು. ಆಮೇಲೆ ತೆಗೆದು ನೋಡಿದ್ರೆ ಇದು ಎನೇಬಲ್ ಆಗಿರುತ್ತೆ. ಒಂದು 24 hours ಬಿಟ್ಟು ನೋಡಿ, ಆಯಿತಾ. ಸೊ ಇದಿಷ್ಟು ಮಾಡಾದಮೇಲೆ ನೀವು ಸೇವ್ ಮೇಲೆ ಕ್ಲಿಕ್ನ ಮಾಡಬೇಕು. ಸೇವ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನೆಕ್ಸ್ಟು ನೀವು ಇಲ್ಲಿ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ಇನ್ನೂ ಏನೇನು ಸೆಟ್ಟಿಂಗ್ಸ್ಗಳು ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ. ಸದ್ಯಕ್ಕೆ ನೀವು ಚಾನಲೆಲ್ಲ ನೀಟಾಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಷ್ಟು ಸ್ಟೆಪ್ನ ಮಾಡಿದ್ರೆ ಸಾಕು. ನೆಕ್ಸ್ಟ್ ವೀಡಿಯೋ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಸಪ್ರೇಟ್ ವೀಡಿಯೋ ಬರುತ್ತೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ, ಆದಷ್ಟು ಬೇಗನೆ ಬರುತ್ತೆ. ಓಕೆ. ಸೊ ಇದಿಷ್ಟು ಚಾನಲ್ ಕ್ರಿಯೇಟ್ ಮಾಡೋ ರೀತಿ, ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಗೈಸ್. ಓಕೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್.